ನೋಡಿ, ಇದು ಅಪ್ಸ್ಕಿಲ್ ಆ್ಯಪು. ಇದು ಓಪನ್ ಮಾಡಿದರೆ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಫಸ್ಟ್ ಈ ಥರ ಬರುತ್ತೆ. ಸೊ ನಾನು ಹೇಳ್ತಾ ಇರೋದು ಇದೇ ಬ್ಯಾನರು. ಈ ಬ್ಯಾನರ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಯೂಸರ್ ನೇಮು ಪಾಸ್ವರ್ಡ್ ಕೇಳುತ್ತೆ. ಇದು ಇನ್ನೂ ಟಚ್ ಮಾಡಬೇಡಿ. ಕೆಳಗಡೆ ಸೈನ್ ಅಪ್ ಅಂತ ಕೊಡಿ. ಸೈನ್ ಅಪ್ ಆಪ್ಷನ್ ಕೊಟ್ಟರೆ ಸೊ ಆಪ್ಷನ್ ಕೊಟ್ಟರೆ ಇಲ್ಲಿ ಫುಲ್ ನೇಮ್, ಯೂಸರ್ ನೇಮು ಆರ್ಯನ್, ನನ್ನ ಮಗುನ ಹೆಸರು ಹಾಕ್ತಾಯಿದ್ದೀನಿ, ಆರ್ಯನ್ VD. ಇಮೇಲ್ ಅಡ್ರೆಸ್ಸು, ಫೋನ್ ನಂಬರ್ ಹಾಕ್ತಾಯಿದ್ದೀನಿ ನೋಡಿ. ಓಕೆ, ನೆಕ್ಸ್ಟ್ ಕ್ಲಾಸ್, ಫಸ್ಟ್ ಸ್ಟ್ಯಾಂಡರ್ಡ್. ಪಾಸ್ವರ್ಡ್ ಅಂತ ಕೊಟ್ಟರೆ ನಿಮಗೆ ಯಾವುದು ಇರುತ್ತೋ ಅದನ್ನು ಪಾಸ್ವರ್ಡ್ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆಯೋ ಆ ಪಾಸ್ವರ್ಡ್ ಕೊಡಿ. ನಿಮಗೆ ನೆನಪಿರೋ ಅಂಥ ಪಾಸ್ವರ್ಡ್ ಕೊಡಿ. ಸೊ ನಾನು ನನ್ನ ಫೋನ್ ನಂಬರೇ ಕೊಡ್ತಾ ಇದ್ದೀನಿ. ಶೋ ಪಾಸ್ವರ್ಡ್ 789978222221. ಸೊ ನನ್ನ ಫೋನ್ ನಂಬರೇ ಕೊಡ್ತೀನಿ. ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಕೊಡಿ. ಸೊ ಸೇವ್ ಮಾಡ್ಕೊಳ್ಬೇಕು ಪಾಸ್ವರ್ಡು. ನೆಕ್ಸ್ಟ್ ಯಾವಾಗ ಬಂದರೂ ಬರುತ್ತೆ. ಸೊ ಇಲ್ಲಿ ಯೂಸರ್ ನೇಮ್ ನಾನು ಏನು ಕೊಟ್ಟಿದ್ದೆ, ಆರ್ಯನ್ VD. ಪಾಸ್ವರ್ಡ್ ಏನು ಕೊಟ್ಟಿದ್ದೆ, 7899783221. ಸೊ ಪಾಸ್ವರ್ಡ್ ಕರೆಕ್ಟ್ ಇದೆ. ಲಾಗಿನ್ ಆದೆ. ಓಕೆ, ಲಾಗಿನ್ ಆದ ತಕ್ಷಣ ಇಲ್ಲಿ ಪ್ರೊಫೈಲು ಕೋರ್ಸ್ ಅಂತ ಬರುತ್ತೆ. ಇಲ್ಲಿ ಪ್ರೊಫೈಲ್ ಮೇಲೆ ಒತ್ತಿದ್ರೆ ಪ್ರೊಫೈಲ್ ತೋರಿಸುತ್ತೆ ನಿಮ್ಮದು. ಸೊ ಇದೇ ನಿಮ್ಮದು ಪ್ರೊಫೈಲ್ ಇಲ್ಲಿ ಕಾಣುತ್ತಲ್ವಾ, ಇದು ನನ್ನ ಪ್ರೊಫೈಲು. ನೀವೇನು ಪ್ರೊಫೈಲ್ ಕ್ರಿಯೇಟ್ ಮಾಡಿರ್ತೀರೋ ಅದು ಬರುತ್ತೆ. ಇಲ್ಲಿ ಕೋರ್ಸ್ ಮೇಲೆ ಟ್ಯಾಪ್ ಮಾಡಿದರೆ ಇಲ್ಲಿ ಡೆಮೋ ಸೆಷನ್ನು ಬೈ ನೌ ಅಂತ ಇರುತ್ತೆ. ಡೆಮೋ ಸೆಷನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಡೆಮೋ ಸೆಷನ್ ಬರುತ್ತೆ. ಇದು 1 ಅವರ್ ಕಂಟಿನ್ಯೂಸ್ ಇರುತ್ತೆ. ನೀವು ಮಧ್ಯದಲ್ಲಿ ಎಲ್ಲೂ ಡಿಸ್ಟ್ರಾಕ್ಟ್ ಆಗದೆ 1 ಅವರ್ ಕಂಟಿನ್ಯೂಸ್ ಆಗಿ ನೀವು ನೋಡ್ಕೋಬೋದು. ಇಲ್ಲಿ ಕ್ಲಾಸ್ ಇದೆ. ನೀವು ಕ್ಲಾಸ್ ಯಾವ್ದು ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು. ಅಂದರೆ ನರ್ಸರಿ ಟು 12th ಇದೆ CBSE ಸಿಲೆಬಸ್ಸು. ಓಕೆನಾ. ಇಲ್ಲಿ ನೋಡಿ ಇಂಗ್ಲೀಷ್, ಹಿಂದಿ ಇರುತ್ತೆ. ಸೊ ನೀವು ಇಲ್ಲಿ ನಿಮ್ಮ ಬೋರ್ಡ್ ಏನಾದರೂ ಚೇಂಜ್ ಮಾಡ್ಕೋಬೇಕಂದ್ರೆ ಇಲ್ಲಿ ಹೋಗಬೇಕು. ಈ 3 ಡಾಟ್ಸ್ ಇರುತ್ತಲ್ಲ, ಇಲ್ಲಿ ಹೋಗಿ ಇಲ್ಲಿ ನಿಮಗೆ ನಿಮ್ಮ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿದಾಗ ಇಲ್ಲಿ ಚೇಂಜ್ ದ ಬೋರ್ಡು, ಕ್ಲಾಸ್ ಚೇಂಜಸ್ ಅಂತ ಬರುತ್ತೆ. ಇಲ್ಲಿ ಬೋರ್ಡ್ CBSE ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್, ಇಲ್ಲೊಂದು ಬೋರ್ಡ್ ಇದೆ. ಸೊ ನಾನು CBSE ಸೆಲೆಕ್ಟ್ ಮಾಡ್ಕೊಂಡಿದ್ದೆ, CBSE ಬಂದಿದೆ. ನನಗೆ ಬೇಡ ಸ್ಟೇಟ್ ಗೌರ್ಮೆಂಟಿಂದ ಬೇಕು ನನಗೆ, ಮೀನ್ಸ್ ಕರ್ನಾಟಕ ಸ್ಟೇಟಿಂದ ಬೇಕಂದರೆ ಕರ್ನಾಟಕ ಎಜುಕೇಷನ್ ಬೋರ್ಡ್ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದರೆ ಬರುತ್ತೆ. ಇಲ್ಲಿ ಕೂಡ ನಿಮಗೆ ಲ್ಯಾಂಗ್ವೇಜ್ ಕೇಳುತ್ತೆ, ಇಂಗ್ಲೀಷು ಅಂದರೆ ಇಂಗ್ಲೀಷ್ ಮೀಡಿಯಮ್ ಆರ್ ಕನ್ನಡ ಮೀಡಿಯಮ್ ಅಂತ ಹೇಳಿ. ಇಲ್ಲಿ ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇಂಗ್ಲೀಷ್ ಮೀಡಿಯಮ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಕ್ಲಾಸ್ ಮನೇಲಿ ಒಬ್ಬರು ಇದ್ದರು ಮಕ್ಕಳು, ಎಷ್ಟೇ ಜನ ಇದ್ದರು ಒಬ್ಬರು ತೊಗೊಂಡ್ರೆ ಮನೇಲಿ ಒಂದು ಮಗು ಪರ್ಚೇಸ್ ಮಾಡಿದರೆ ಎಲ್ಲ ಮಕ್ಕಳು ಕಲಿಯೋವಂಥ ಅವಕಾಶ ಇದೆ ಇಲ್ಲಿ. ಸೊ ಇಲ್ಲಿ ನೋಡಿ ನಿಮಗೆ 1 to ಅಂದರೆ ಮೀನ್ಸ್ CBSE ಸ್ಟೇಟ್ ಗೌರ್ಮೆಂಟ್ ಸಿಲೆಬಸ್ ಇಂಗ್ಲೀಷ್ ಮೀಡಿಯಮ್ 1 to 12th ಇರುತ್ತೆ. ಓಕೆನಾ. ಕನ್ನಡ ಮೀಡಿಯಮ್ ಅಂತ ಬಂದರೆ ನೋಡಿ, ಕನ್ನಡ ಮೀಡಿಯಮ್ ಅಂತ ತೋರಿಸ್ಬಿಡ್ತೀನಿ ನಿಮಗೆ. ಕನ್ನಡ. ಸೊ ಕನ್ನಡ ಮೀಡಿಯಮ್ 1 to 10th ಇದೆ. PUC ಫಸ್ಟ್ PUC ಸೆಕೆಂಡ್ PUC ಬಂದು ಇಂಗ್ಲೀಷಲ್ಲೇ ಇರುತ್ತೆ. ಸೊ ಹಾಗಾಗಿ ಇಂಗ್ಲೀಷ್ ಮೀಡಿಯಮ್ ಅದಿದೆ. ಕನ್ನಡ ಮೀಡಿಯಮಲ್ಲಿ 1 to 10th ಕನ್ನಡ ಮೀಡಿಯಮ್ ಇರುತ್ತೆ. ಅವ್ರಿಗೆ ಕನ್ನಡದಲ್ಲಿ ಎಲ್ಲ ಸಬ್ಜೆಕ್ಟು ಶೋ ಆಗುತ್ತೆ. ಓಕೆ, ನಾನು ಇಂಗ್ಲೀಷ್ ಮೀಡಿಯಮ್ ತೊಗೋತೀನಿ. ಸೊ ಇಂಗ್ಲೀಷ್ ಮೀಡಿಯಮ್. ಸೊ ಯಾವುದಾದ್ರೂ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಬೋದು. ಈಗ 6th ಕ್ಲಾಸ್ ಸೆಲೆಕ್ಟ್ ಮಾಡಿಕೊಂಡ್ರೆ ಸೇವ್ ಆಗಿರುತ್ತೆ. ಆ ಕ್ಲಾಸಿಂದು ಪ್ರತಿಯೊಂದು ಬರುತ್ತೆ. ಇಲ್ಲಿ ಎಡಿಟಲ್ಲಿ ಬ್ಯಾಕ್ ಹೋಗಿ ನಿಮ್ಮ ಮಗಂದು ಎಲ್ಲ ಸಬ್ಜೆಕ್ಟಿಗೆ ಸೈನ್ಸ್
ಸೈನ್ಸ್ ರಿಲೇಟೆಡ್ NCERT ಸಿಲೆಬಸ್ಸಿಂದ ಎಲ್ಲ ಥರದ ಸಬ್ಜೆಕ್ಟು ಇದರಲ್ಲಿದೆ. ಎಲ್ಲ ಮೀನ್ಸ್ ಎಲ್ಲ ಚಾಪ್ಟರ್ಸು ಇರುತ್ತೆ. ನಾನು ಜಸ್ಟ್ ಒಂದು ಚಾಪ್ಟರ್ಸ್ ತೋರಿಸ್ತಾ ಇದ್ದೀನಿ ವಿಡಿಯೋ. Our Earth is surrounded with a blanket of several gases called atmosphere. This atmosphere contains mainly nitrogen, oxygen, hydrogen, and carbon dioxide, along with some other gases. The atmosphere protects us from some harmful rays that can come from sun. Atmosphere plays a very important role in regulating the temperature of Earth in order to sustain life on it. ಓಕೆ, ಇದೇ ಥರ ಎಲ್ಲ ಒಂದು ಚಾಪ್ಟರ್ಸ್ ವಿಡಿಯೋಸ್ ಇರುತ್ತೆ. ಕಂಟಿನ್ಯೂಸ್ ನೀವು ಸರ್ಚ್ ಮಾಡಿ ಪ್ರತಿಯೊಂದು ಆ್ಯನಿಮೇಟೆಡ್ ವೀಡಿಯೋಸ್ ಮೂಲಕ ಕಲಿಯೋದಿರುತ್ತೆ. ಇದು ಎಲ್ಲ ಸಬ್ಜೆಕ್ಟು ಮ್ಯಾಥ್ಸು, ಸೈನ್ಸು, ಹಿಸ್ಟ್ರಿ, ಸಿವಿಕ್ಸು, ಜಿಯೋಗ್ರಫಿ, ಇಂಗ್ಲೀಷು, ಕನ್ನಡ, ಸೊ ಎಲ್ಲ ಸಬ್ಜೆಕ್ಟು ಸಿಗುತ್ತೆ. ಇಲ್ಲಿ ಬುಕ್ ಲೈಬ್ರರಿ ಅಂತ ಹೇಳಿ ಇಲ್ಲಿ ಬುಕ್ಸ್ ಇರುತ್ತೆ ಅವರಿಗೆ. ಸೊ ವೀವ್ ಸಾಲ್ ಅಂತ ಹೊಡೆದ್ರೆ ಎಲ್ಲ ಥರದ್ದು ಬುಕ್ಸ್ ಇರುತ್ತೆ. ಅವರು ಫ್ರೀ ಬುಕ್ಸ್ ಸಿಗುತ್ತೆ ಇವರಿಗೆ. ಸೊ ಇಲ್ಲಿ ಕೂಡ ಇಂಗ್ಲೀಷ್, ಹಿಂದಿ ಟೈಪ್ ಆಫ್ ಫ್ರೀ ಪೇಯ್ಡ್ ಎರಡು ಥರ ಇದೆ. ಫ್ರೀ ಬುಕ್ಸು ಸಿಗುತ್ತೆ, ಆಮೇಲೆ ಪೇಯ್ಡ್ ಬುಕ್ಸು ಸಿಗುತ್ತೆ. ಜೊತೆಗೆ ಫಾರ್ಮ್ಯಾಟ್ ಬುಕ್ಕು, ಹಾರ್ಡ್ ಕವರು, ಪೇಪರ್ ಬ್ಯಾಕ್, ಈ ಥರ ಎಲ್ಲ ನಿಮ್ಗೆ ಏನು ರಿಕ್ವೈರ್ಡ್ ಇದೆಯೋ ಅದನ್ನು ನೀವು ತೊಗೋಬೋದು. ಸೊ ಇಲ್ಲಿ ಅವರಿಗೆ ಏಜ್ ಕೂಡ ಕೇಳಿದ್ದಾರೆ. ಅವ್ರ ಏಜ್ ಮೇಲೆ ಅವ್ರು ಯಾವ ಬುಕ್ಸ್ ಅವರಿಗೆ ರಿಲೇಟೆಡ್ ಇರುತ್ತೋ ಆ ಬುಕ್ಸ್ನ ಅವ್ರು ಪ್ರೊವೈಡ್ ಮಾಡ್ತಾರೆ. ಓಕೆ, ಇಲ್ಲಿ ಏಜ್ ಕೂಡ ಇದೆ. ಇದು ಬುಕ್ಸ್ ಲೈಬ್ರರಿ ಅದು. ಓಕೆ, ಇಲ್ಲಿ ಟೆಸ್ಟ್ ಪ್ರಿಪ್ರೇಷನ್